ಆನಂದ ಓಂಕಾರ ಆತ್ಮಾನಂದ ಸಾಕಾರ. ವಿರಾಮದ ನಂತರ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ವೀಕ್ಷಕರೇ ತಮ್ಮೆಲ್ಲರಿಗೂ. ನೀವು ನೋಡ್ತಾ ಇದ್ದೀರಾ ಇದು ಸಂಸ್ಕಾರಗಳ ಜೇಂಕಾರ ಓಂಕಾರ ಕಾರ್ಯಕ್ರಮ. ಗುರುಜಿ, ನಮ್ಮ ಕೊನೆಯ ವಿಭಾಗ ನೀವು ಕಾರ್ಯಕ್ರಮದ ಪ್ರಾರಂಭದಲ್ಲೇ ನಮ್ಮೆಲ್ಲರಿಗೂ ಬಹಳ ಒಂದು ಅಚ್ಚರಿಯ ಸಂಗತಿಯನ್ನ ತಿಳಿಸ್ತೀನಿ ಅಂತ ಹೇಳಿದ್ರಿ. ದೀಪಗಳ ಬತ್ತಿಯ ಕುರಿತು ಹೇಳಿದ್ರಿ. ಆದ್ರೆ ಎಣ್ಣೆ ಯಾವ ಒಂದು ವಿಶೇಷವಾದ ಫಲವನ್ನ ನೀಡುತ್ತೆ, ಯಾವ ಎಣ್ಣೆ ಯಾವ ಫಲಕಾರಿ ನೀಡುತ್ತೆ ಅಂತ ಹೇಳಿದ್ರಿ. ಏನ್ ಗುರುಜಿ ಅದು? ಯಾವ ಎಣ್ಣೆ ಹಾಕೋದ್ರಿಂದ ನೋಡಿ, ಒಂದು ಮುಖದ ಬತ್ತಿ ದೀಪ ಹಚ್ಚೋದ್ರಿಂದ ಒಂದು ಕದಲಿಕೆ, ಎರಡು ಮುಖದ ದೀಪ ಇಲ್ಲ ಎರಡು ಮುಖದ ಬತ್ತಿ ಇಡೋದ್ರಿಂದ ಒಂದು ಕದಲಿಕೆ, ಮೂರು ಮುಖದ ಒಂದು ಬತ್ತಿ ದೀಪವನ್ನು ಹಚ್ಚೋದ್ರಿಂದ ಒಂದು ಕದಲಿಕೆ ಅಂತೆಲ್ಲ ಹೇಳಿದ್ದೆ. ಆದರೆ ಎಲ್ಲ ಓಕೆ, ಯಾವ ಎಣ್ಣೆ ಹಾಕ್ತೀರಾ? ಎಲ್ಲ ಹಚ್ತಿದ್ದೀವಿ ಗುರುಗಳೇ, ಪರಿಹಾರ ಯಾಕೋ ಅಷ್ಟೊಂದು ಟಚಿ ಆಗ್ತಿಲ್ಲ. ಈಗಿನ ಕಾಲದವರೆಲ್ಲ ಸಾಫ್ಟ್ವೇರ್ ಮಾತುಗಳೇ. ಇಟ್ಸ್ ನಾಟ್ ಹ್ಯಾಪ್ನಿಂಗ್ ಗುರುಜಿ ಅಂತಕ್ಕಂಥದ್ದು. ಖಂಡಿತ ಅಲ್ಲೇ ಒಂದು ಭಗವಂತ ಒಂದು ಗಿಮಿಕ್ ಇಟ್ಟಿದ್ದಾನೆ. ಎಲ್ಲವೂ ಅಡಿಗೆ ಎಲ್ಲ ಮಾಡಿದ್ದೀರಾ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಲಿಲ್ಲ, ಎಲ್ಲೋ ಊಟ ಸಪ್ಪೆ ಅನಿಸುತ್ತೆ, ಒಂಚೂರು ಉಪ್ಪು ಜಾಸ್ತಿ ಆಯಿತು, ಎಲ್ಲ ಮಾಡಿದ್ರು ಇಷ್ಟೊತ್ತು ಕುಳಿತು ಎಲ್ಲ ತರಕಾರಿ ಎಲ್ಲ ಹಚ್ಚಿ ಪಲಾವ್ ಅಂತ ಅನ್ನೋ ಥರ ಸಮ್ವೇರ್ ಇಟ್ ಇಸ್ ನಾಟ್ ಗುಡ್ ಅನ್ನತಕ್ಕಂಥದ್ದು ಅನಿಸುತ್ತೆ, ಬೇಜಾರು ಅನಿಸ್ಬಿಡುತ್ತೆ. ಏನೋಪ್ಪ ಇಷ್ಟು ಚೆನ್ನಾಗಿದೆ, ಚಕ್ಕೆ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿದೆ, ಲವಂಗ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿದೆ, ಈರುಳ್ಳಿ ಒಗ್ರು ಸ್ವಲ್ಪ ಮೂಗು ಹೊಡಿತಿದೆ ಅಂದರೆ ಬೇಜಾರಾಗ್ಬಿಡುತ್ತೆ ತಾಯಂದ್ರ ಮುಖದಲ್ಲಿ, ಹೌದಲ್ವೋ? ಸೊ ಅಂಥ ಒಂದು ಕದಲಿಕೆ ಹೋಗ್ತಕ್ಕಂಥ ವಿಸ್ಮಯಕಾರಿ ಶಕ್ತಿ ನಿಮ್ಮ ದೀಪದಲ್ಲಿದೆ. ಆ ದೀಪಕ್ಕೆ ಏನೇನು ಯಾವ ರೀತಿಯ ಎಣ್ಣೆ ಹಚ್ಚೋದ್ರಿಂದ ಏನೇನು ಫಲ ಅನ್ನೋದನ್ನು ತಿಳಿಸ್ಕೊಡ್ತೇನೆ. ಅದಕ್ಕೂ ಮೊದಲು ಕುಂಭ ರಾಶಿಯವರಿಗೆ ಇವತ್ತಿನ ಒಂದು ಫಲ ತಿಳಿಸ್ಕೊಡ್ತೇನೆ. ಚಂದ್ರ 12 ನಿದ್ದೆ ಇವತ್ತು. ರಿಲ್ಯಾಕ್ಸ್ ಬಿಡಪ್ಪ. ಹುಳಿ ಪದಾರ್ಥ ತಗೋಬೇಡಿ. ಹುಳಿ ಪದಾರ್ಥ ಅಭ್ಯಾಸ ಇರೋರು, ತೀರ್ಥ ಪದಾರ್ಥ ಅಭ್ಯಾಸ ಇರೋರು ಗೋವಿಂದಾಯ ನಮಃ. ಬೇರೆ ಏನೋ ತಿಂದು ಬೇರೆ ಇನ್ನಷ್ಟು ಕಿಕ್ಕೇಸಿ ಈ ಥರ ಒಂದು ಭಾವ ಅನ್ನಿಸ್ತಕ್ಕಂಥದ್ದು ಅನಿಸುತ್ತೆ. ಎಚ್ಚರಿಕೆ. ಎಲ್ಲೋ ಮಂಕು ಇವತ್ತು, ಏನೂ ಮಾಡೋಕೆ ಇಷ್ಟ ಇಲ್ಲ, ಎಲ್ಲೋ ಹೋಗೋಕೆ ಇಷ್ಟ ಇಲ್ಲ, ಹೋಗಬೇಡಿ. ವೆನ್ ಯುವರ್ ಟೈಮ್ ಈಸ್ ನಾಟ್ ಗುಡ್. ನೋಡಿ, ಇವತ್ತು ಡ್ರೈವಿಂಗ್ ಮಾಡೋಕೆ ಇಷ್ಟ ಇಲ್ಲ, ಮನಸ್ಸು ಹೇಳುತ್ತೆ ಬೇಡ ಕಣೋ ಅಂತ. ನಿದ್ರಾಭಾವ, ಎದ್ದು ಬಿಡಿ, ಬೇರೆಯವ್ರು ನೋಡ್ಸೋಕೊಳ್ಳಿ. ಕುಳಿತು ಫೋರ್ಸಿಬಲಿ ಓಡಿಸಿದ್ರೆ ಅಂತ ಇಟ್ಕೊಳ್ಳಿ, ಆಕ್ಸಿಡೆಂಟೇ. ವೆನ್ ಯುವರ್ ಟೈಮ್ ಈಸ್ ನಾಟ್ ಗುಡ್, ಯು ಆರ್ ನಾಟ್ ಸಪೋಸ್ ಟು ಟೇಕ್ ರಿಸ್ಕ್ ಅಂತೀವಿ. ಏನು ಮಾಡೋಕೆ ಹೋದ್ರೆ ಎಡವಟ್ಟು ಆಗ್ತಿದೆ ಅಂದರೆ ತಿರ್ಗಾ ಎಡವಟ್ಟು ಮಾಡ್ಕೊಳಕ್ಕೆ ಹೋದ್ರೆ ಅದು ನಿಮ್ಮ ದಡ್ಡತನವೇ. ಇನ್ನು ಮೀನ ರಾಶಿಯವರಿಗೆ ವಿಜಯೋತ್ಸವ, ಕುಟುಂಬ, ಮನೆ, ಮಕ್ಕಳು, ಅಮೃತದ ಗಳಿಗೆ ಅಂತ ದಿನ ಇವತ್ತು ನಿಮಗೆ. ಮೀನರಾಶಿಯವರಿಗೆ ಯಾವುದಾದ್ರೂ ದೊಡ್ಡ ಆಫರ್ ಬರ್ತಕ್ಕಂಥದ್ದು, ದೊಡ್ಡ ಕೆಲಸಕ್ಕೆ ಬದಲಾವಣೆ, ದೊಡ್ಡ ಮನೆತನಕ್ಕೆ ಸೊಸೆಯಾಗಿ ಹೋಗೋದು, ದೊಡ್ಡ ಜವಾಬ್ದಾರಿ ನಿಮಗೆ ಸಂಸ್ಥೆಯಲ್ಲಿ ಸಿಗತಕ್ಕಂಥದ್ದು, ದೊಡ್ಡ ಒಂದು ಸಂತಾನ ಬರ್ತಕ್ಕಂಥದ್ದು, ಹಿರಿಯರ ಆಶೀರ್ವಾದ, ಪಿತ್ರಾಜಿತ ಆಸ್ತಿ, ಮನೆಯಲ್ಲಿ ಗೋಕ್ರಾಂತಿ, ಕ್ಷೀರವೃದ್ಧಿ, ಒಳ್ಳೆ ಮಕ್ಕಳು, ಹಾಲು, ಬೆಣ್ಣೆ, ತುಪ್ಪದ ಊಟ, ಇವೆಲ್ಲವನ್ನ ನೋಡ್ತಕ್ಕಂಥ ದಿನ. ಇರಲಿ, ದೀಪಗಳ ಬಗ್ಗೆ ಹೇಳ್ತಿದ್ದೆ. ಗುರುಗಳೇ ಬೇಗ ಎಣ್ಣೆ ಹೇಳಿ ಬರ್ಕೋತೀವಿ. ನೋಡಿ, ನಾನು ಒಂದು ನಿಮ್ಮಲ್ಲಿ ಯಾವಾಗಲೂ ವಿನಂತಿ ಮಾಡ್ಕೋತೇನೆ. ನಾನು ಏನೇ ಇಂಥ ಒಂದು ವಿಚಾರಗಳು ತಂದಿದ್ರು, ಇದು ನನ್ನ ಗುರು ಮುಖೇನ, ಹಿರಿಯರ ಮುಖೇನ, ಆಚಾರ್ಯ ಮುಖೇನ, ನನಗೇನೂ ಗೊತ್ತಿಲ್ಲ, ಈಗಲೂ ಹೇಳ್ತೇನೆ. ಏನೇ ತಿಳ್ಕೊಂಡಿದ್ರು ಬೇರೆಯವ್ರ ಮುಖಾಂತರವೇ, ನಿಮ್ಮಂಥ ಹಿರಿಯರ ಮುಖಾಂತರ. ಸಂಪ್ರದಾಯ ತಿಳ್ಕೊಂಡಿರೋದು ನಿಮ್ಮಂಥ ಹಿರಿಯರ ಮುಖಾಂತರವೇ. ಅವರೇನೋ ಹೇಳ್ಕೊಟ್ಟಿರ್ತಾರೆ, ಗುರುಗಳೇ ಇದನ್ನು ಹೇಳಿ ಅಂತ. ಅದನ್ನು ಎಲ್ರಿಗೂ ತಿಳಿಲಿಕ್ಕೆ ವಾಹಿನಿ ಉಪಯೋಗಿಸ್ತಿದ್ದೇನೆ. ಇದನ್ನು ದಯವಿಟ್ಟು ತಾವು ಅಷ್ಟೇ 10 ಜನಕ್ಕೆ ನಮ್ಮ ಕಾರ್ಯಕ್ರಮ ನೋಡೋಕ್ಕೆ ಹೇಳಿ. ಹಾಗೂ ಇಲ್ಲ, ನೀವಾದರೂ ಈ ಒಂದು ನಾನು ಏನು ಹೇಳ್ತಿದ್ದೇನೆ ಅದನ್ನು ತಿಳಿಸ್ಕೊಡಿ. 4 ಜನಕ್ಕೆ ಒಳ್ಳೇದಾದರೆ ನಮಗೂ ಒಂದು ಖುಷಿ ಅಲ್ವಾ? ಇರಲಿ, ದೀಪಕ್ಕೆ ಸಾಮಾನ್ಯವಾಗಿ ಹಲವಾರು ಥರದ ಎಣ್ಣೆ ಹಾಕ್ತೀವಿ. ಆದರೆ ಇಪ್ಪೆ ಎಣ್ಣೆಯನ್ನು ಹಾಕೋದ್ರಿಂದ ತುಂಬ ಒಂದು ವಿಶೇಷವಾದಂಥ ಫಲ ಸಿಗುತ್ತೆ. ಅದೇನು ಗೊತ್ತೋ, ಅತಿ ಮುಖ್ಯವಾಗಿ ಧನದಾರಿದ್ರ, ಅನ್ನದಾರಿದ್ರ, ಅಷ್ಟದಾರಿದ್ರ, ಬಡತನ, ನಿತ್ಯದಾರಿದ್ರ. ಅಯ್ಯೋ ತರಬೇಕು, ಬೇಯಿಸ್ಬೇಕು, ತಿನ್ನಬೇಕು ಅನ್ನತಕ್ಕಂಥವ್ರು ಕೆಲವರು ಇರ್ತಾರೆ, ಕೂಲಿ ನಾಲಿ ಮಾಡೋರು. ಈ ಆಟೋ ಡ್ರೈವರ್ಗಳು, ಹೂ ಮಾರೋರು, ಹಣ್ಣು ಮಾರೋರು, ತರಕಾರಿ ಮಾರೋರು, ದಿನಗೂಲಿಯ ಮೇಲೆ ಕೆಲಸ ಮಾಡ್ತಕ್ಕಂಥ, ಟೆಂಪ್ರರಿ ಕೆಲಸ ಮಾಡ್ತಕ್ಕಂಥವರು. ಇವತ್ತು 10,000 ಸಂಬಳ ಕೂಡ ಅಂಥ ಒಂದು ಕದಲಿಕೆನೇ ಏನೂ ಇಲ್ಲ. ಒಂದು ಮಿನಿಸ್ಟ್ರು, ನೀವು ನಂಬೋಲ್ಲ, ಹೆಚ್ಚು ಕಡಿಮೆ ಒಂದು ವರ್ಷಕ್ಕೆ 300 ಗ್ಯಾಸ್ ಸಿಲಿಂಡರ್ ಬಳಸ್ತಾರಂತೆ. ನಮಗೆ 5 ಸಿಲಿಂಡರ್ ಕೊಡೋದಿಲ್ಲ. ಜಡ್ಜ್ಮೆಂಟ್ ನಮಗಳಿಗೆ ಕೊಡ್ತಾರೆ ಅಂತ ಮಿನಿಸ್ಟ್ರ್ ಮಟ್ಟದಲ್ಲಿ ಇರ್ತಕ್ಕಂಥ ವ್ಯಕ್ತಿ. ಬಡತನ ನಮಗೆ ತಟ್ಟುತ್ತಿದೆಯಾ, ಅವ್ರಿಗೆ ತಟ್ಟಬೇಕಾ? ಯೋಚನೆ ಮಾಡಿ ನೋಡಿ. 300-320 ಸಿಲಿಂಡರ್ ವರ್ಷಕ್ಕೆ ಬೆಳೆಸ್ತಾನಂತೆ. ಆತ ಮನುಷ್ಯನ ಇಲ್ಲ ನಮ್ಮಿಂದ ಆಯ್ಕೆ ಆಗಲ್ಪಟ್ಟಂಥ ನಾಯಕನ? ಯೋಚನೆ ಮಾಡಿ ನೋಡಿ.
ಆದರೆ ಈ ಒಂದು 10,000 ರೂಪಾಯಿ ಸಂಪಾದನೆ ಮಾಡ್ತಕ್ಕಂಥ ಒಂದು ಆಟೋ ಡ್ರೈವರ್ ಇರ್ಬೋದು, ಟ್ಯಾಕ್ಸಿ ಡ್ರೈವರ್ ಇರ್ಬೋದು, ಕೇಳಿ ನೋಡಿ 3 ತಿಂಗಳಿಗೊಂದು ಗ್ಯಾಸ್ ಸಿಗೋದೇ ಅವ್ರಿಗೆ ಕಷ್ಟ. ತಿಂಗಳಿಗೊಂದು ಗ್ಯಾಸ್ ಬೇಕಾಗುತ್ತೆ, ಅದು ಕೊಡೋದಿಲ್ಲ. ಇಲ್ಲ ರೀ 45 ದಿನ ಬೇಕು, 60 ದಿನ ಬೇಕು ಅಂತಾರೆ. ಅಂತ ಅಕ್ಕಿ ಹಾಕ್ತಿರ್ಬೇಕು, ಬೇಳೆ ಹಾಕ್ತಿರ್ಬೇಕು, ಸಕ್ಕರೆ ಹಾಕ್ತಿರ್ಬೇಕು, ಕಾಫಿ ಮಾಡಲಿಕ್ಕೆ ಹಾಲು ಹಾಕ್ತಿರ್ಬೇಕು. ಒಂದು ಕಾಫಿ ಮಾಡಲಿಕ್ಕೆ ನಮ್ಮ ಥರ ಒಂದು ವ್ಯವಸ್ಥೆ ಇರೋರು ಎಲ್ಲರೂ ಇರೋದಿಲ್ಲ. ಭಾರತದಲ್ಲಿ 100 ರೂಪಾಯಲ್ಲಿ 90 ರೂಪಾಯಿ ಬಂದು ಯಾರ ಹತ್ರ ಇದೆ ಗೊತ್ತಾ? 10 ಜನ ಹತ್ರ. ಇನ್ನು 10 ರೂಪಾಯಿ 90 ಜನದ ಹತ್ರ ಇದೆ. ಇದೇ ಸತ್ಯ. ಇಡೀ ಪ್ರಪಂಚದ 100 ರೂಪಾಯಲ್ಲಿ 90 ರೂಪಾಯಿ ದುಡ್ಡಿರೋದು 10 ಜನದ ಹತ್ರ. ಇನ್ನು 90 ರೂಪಾಯಿ ಇನ್ನು ಮಿಕ್ಕವರ ಹತ್ರ. 90 ಜನಕ್ಕೆ ಆ 10 ರೂಪಾಯಿ ಹಂಚಿಕೆ ಆಗ್ಬಿಟ್ಟಿದೆ. ಅಂಥದ್ರಲ್ಲಿ ಎಲ್ಲರೂ ಬಯಸೋದೇನು? ಹೊಟ್ಟೆ ತುಂಬಾ ಊಟ, ಅನ್ನದಾರಿದ್ರ. ನಿತ್ಯ ದಾರಿದ್ರ ಅಂದ್ರೆ ಏನ್ ಗೊತ್ತಾ? ನಿತ್ಯವೂ ದುಡಿಬೇಕು, ಅವನು ನಿತ್ಯವೂ ಓಡಬೇಕು. ಅವನು ಟ್ಯಾಕ್ಸಿ ಓಡಿಸಿ ಆಟೋ ಓಡಿಸಿ ಬಂದ್ರೆ ಪಾಪ ಮನೆಗೆ ಏನಾದ್ರೂ ಹಾಲು ಹಣ್ಣು ಬೆಳಿಗ್ಗೆಗೋಸ್ಕರ ತರ್ಲಿಕ್ಕಾಗೋದು. ಹಣ್ಣನ ಮಾತಿಲ್ಲ ಬಿಡಿ, ತುಪ್ಪ ಅನ್ನೋದು ಮಾತೇ ಇರೋಲ್ಲ. ಅಂಥವ್ರ ಮನೆಯಲ್ಲಿ ಇಂಥ ಒಂದು ಇಪ್ಪೆ ಎಣ್ಣೆಯನ್ನ ಹಚ್ಚಿ ದೀಪ ಹಚ್ಚೋದ್ರಿಂದ ಅಷ್ಟದಾರಿದ್ರ್ಯಗಳಿಂದ, ಅನ್ನದಾರಿದ್ರ್ಯದಿಂದ, ಕಡುದಾರಿದ್ರ್ಯದಿಂದ, ನಿತ್ಯದಾರಿದ್ರ್ಯದಿಂದ ಹೊರಗಡೆ ಬರ್ತಕ್ಕಂಥದ್ದಾಗುತ್ತೆ. ಇನ್ನಷ್ಟು ಈ ಎಣ್ಣೆಗಳ ಬಗ್ಗೆ ಮುಂದಿನ ಸಂಚಿಕೆಗಳಲ್ಲಿ ತಿಳಿಸ್ಕೊಡ್ತೇನೆ. ಒಳ್ಳೆಯದಾಗಲಿ. ಗುರುಜಿ, ಒಟ್ಟಿನಲ್ಲಿ ಬಡತನ ಸ್ವಲ್ಪ ಮಟ್ಟಿಗೆ ಬಡವಾಗುತ್ತೆ ಅಂತ ಹೇಳ್ಬೋದು ಹಿಪ್ಪೆ ಎಣ್ಣೆನ ಮನೆಯಲ್ಲಿ ಹಚ್ಚೋದ್ರಿಂದ ಅಂತ ತಿಳಿಸ್ಕೊಟ್ಟಿದ್ದೀರಾ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಕ್ಕಾಗಿ ಧನ್ಯವಾದಗಳು. ನಮಸ್ತೆ ಶಂಕರ್. ವೀಕ್ಷಕರೇ, ಹೊರಡ್ತಾ ಇದೀವಿ ಮತ್ತೆ ನಾಳೆ ಸರಿಯಾಗಿ ಶನಿವಾರದ ವಿಶೇಷ ಓಂಕಾರ ಕಾರ್ಯಕ್ರಮದಲ್ಲಿ ನಿಮ್ಮ ಭೇಟಿ. ಹೋಗ್ಬರೋದಾ? ನಮಸ್ಕಾರ. ಓಂ ಬ್ರಹ್ಮಾನಂದ ಓಂಕಾರ.